ಇನ್ನೊಂದು ಕ್ಷಣನೇ ಈ ಮನೆಯಾಗ ಇರ್ಕೊಡ್ದು ನೀವು. ಬರ್ರಿ ಹಸಿಕೋಗ್ರಿ, ನಿಮ್ಮಂಥರ ಇದ್ದು ಬಿಟ್ರೆ ಮನೆ ಉದ್ದಾರನೇ. ಬರ್ರಿ ಹಸಿಕೋಗ್ರಿ, ಬರ್ರಿ ಹಸಿಕೋಗ್ರಿ. ಅಣ್ಣ ಇಲ್ಲ ಕಣೋ, ಅದು ಮೋಸ, ಮೋಸ ಅವಳದು, ಮೋಸ ಅವಳದು. ಅವ್ರು ಯಾಕೆ ಹೋಗ್ತಾರೆ? ಹೋಗಲ್ಲ ಕಣೋ. ನೋಡಪ್ಪ, ಇವರು ಈ ಮನೆಯಾಗ ಇರ್ಕೊಡ್ದು ಅಷ್ಟೇ. ನೀನು ಹೊರಕ್ಕೆ ಹಾಕ್ಲಿಲ್ಲ, ನಾನು ಹೊರಕ್ಕೆ ಹೇಳ್ತೀನಿ. ದಬ್ಬಪ್ಪ ಹಸಿ ಕೇಳ್ತೀನಿ, ಹೊರಕ್ಕೆ ಹೇಳಿ ಹೇಳ್ತೀನಿ, ಹೊರಗೆ ಕಳಿಸು. ನಾನೆಲ್ಲ ಕಳಿಸ್ತೀನಿ ಬಿಡು, ನೀನು ತಲೆ ಕೆಡಿಸ್ಕೊಬೇಡ ಪದ್ಮ. ನಾನೆಲ್ಲ ಹಸಿ ಕೆಳಿತೀನಿ ಇವಳನ್ನ, ಹೆಂಗೆ ಎಳಿಬೇಕು ಅಂಬೋದು ಗೊತ್ತೈತಿ. ಬಿಡೋ ಅಣ್ಣ, ಬಿಡೋ, ಬಿಡೋ ಅಣ್ಣ, ಬಿಡಲ್ಲ. ಬಾಯಿಲಿ ನಮ್ಮ ಮನೆಯಾಕೆ ಏನಾನ ಕಾಲಿಕ್ಕೋ ನೀನು ಹೇಳ್ತೀನಿ. ಹೋಗಿ ಎಲ್ಲನ ಎಲ್ಲನ ಇರು, ನಾವು ಏನು ನಿನ್ನ ಏನು ಕೇಳಲ್ಲ. ಇಲ್ಲೋಡೆಮ್ಮ, ನೀನು ಇರೋದಾದರೆ ಇರು. ಹೆಣ್ಮಕ್ಳು ಬೇಕಾ, ಹೆಣ್ಮಕ್ಳ ಜೊತೆಗೆ ಹೋಗ್ತಾ ಇರೋ ಅಷ್ಟೇ. ನೀರು ಕೊಡ್ದು ನಮ್ಮ ಮನೆಯಾಗ ಕಾಲಿಗೆ ಕೊಡ್ದು. ಓ, ನೀನು ಹಿಂಗೆ ಮಾಡಿರಿ ಅಷ್ಟೇ. ನಾವೇನೇನು ಸುಮ್ಮನೆ ಇರಲ್ಲ ಕಣಪ್ಪ. ನಾವು ಕಂಪ್ಲೇಂಟ್ ಕೊಡ್ತೀವಿ. ನಾವು ಹೆಣ್ಮಕ್ಳು ಈ ಮನೆಯಾಗ ಭಾಗ ಬರಬೇಕು ಅಂತ ನಾವು ಕಂಪ್ಲೇಂಟ್ ಕೊಡ್ತೀವಿ. ಓ, ನಮ್ಮದು ಇದ್ರಾಗ ಏನು ಭಾಗ ಇಲ್ಲ ಅಂತ ಅನ್ಕೊಬಿಟ್ಟಿದ್ಯಾ? ನಮಗೂ ಎಲ್ಲ ಸೇರಿದ್ದೇನೆ. ನಮಗೂ ಈ ಮನೆಯಾಗೆ ಎಲ್ಲ ಭಾಗ ಐತೆ. ನಮಗೂ ಎಲ್ಲ ಭಾಗ ಇರೋದ್ರಿಂದನೇ ನಾವು ಕೇಳ್ತಾ ಇರೋದು. ಓ, ನೀನು ಹೇಳ್ದೇಟ್ಕೇನು ನಾವೇನೇನು ಸುಮ್ಮನೆ ಆಗೋದಿಲ್ಲ ಕಣಪ್ಪ. ನಮಗೂ ಈ ಮನೆಯಾಗ ಎಲ್ಲ ಭಾಗ ಐತೆ. ಓ, ಇನ್ನು ನೀನು ಹೊಲ ಹೆಸ್ರಿಗೆ ಮಾಡಿಸ್ಕೋಬೇಕು. ಹೊಲ ಅಮ್ಮನ ಹೆಸ್ರಿಗೆ ಐತೆ. ಅಮ್ಮನ ಹೆಸ್ರಿಗೆ ಹೊಲ ಇರೋದ್ರಿಂದನ ನಮಗೂ ಈ ಮನೆಯಾಗೆ ಭಾಗ ಐತೆ ಕಣೋಣ, ಭಾಗ ಐತೆ. ಮತ್ತೆ ಈಗ ಹೊರಕಾಗ್ಲಿ, ಅವ್ನಿಗಿನ್ನೂ ಚೆನ್ನಾಗಿ ಏನಿಸ್ತೀವಿ ನಾವು. ನಾನು ಮಾಡಿಸ್ಕೊಂಬದೇ ಇಲ್ಲ. ಇದ್ದಿದ್ದೇ ಇರಲೇಳು, ಹೋಗು. ನಾನು ಮಾಡಿಸ್ಕೊಂಬದೇ ಇಲ್ಲ. ನಾನು ಇನ್ನೇನು ಹೆಸರಿಗೆ ಮಾಡಿಸ್ಕೊಂಬದೇ ಇಲ್ಲ. ನೀವೆಲ್ಲ ಸಾಯೋವರೆಗೂ ಹೋಗ್ರಿ ಹಸಿಕೆ. ನಿಮ್ಮಂಥವ್ರು ಇದ್ರು ಒಂದೇ, ಇಲ್ದಿದ್ರು ಒಂದೇ. ಅದು ಯಾಕೆ ಹಂಗೆ ಒಯ್ತಾ ಇದ್ದಾನೆ? ಯಾಕೆ ನೋಡಲ್ಲ ತಕ ಹೆಂಗೆ ಹಿಡ್ಕೊಂಡು ಒಯ್ತಾ ಇದ್ದಾನೆ? ಹೊರಕ್ಕೆ ಹೋಗು ನೀನು, ಹಿರ್ಕೊಡು ನೀನು. ಮನೆಯಾಗೆ ಅಂತ ದರ ಎಳ್ಕೊಂಬಂದ ಒಳಗಳಿಂದಾನ. ಅಲ್ಲಿ ಮುಂಚೆನೇ ದನವಿನ ಅವಳು ಬೇರೆ ಒದ್ಲು ಹಿಡ್ಕೊಂಡು ಆ ಹುಡುಗಿನೇನು ಅಷ್ಟೊಂದು ಒಯ್ಯ ಅನ್ನಿಸ್ತಾ ಇದ್ದಾನೆ. ಏನು ಹೇಳೋರು ಕೇಳಾರೆ? ಯಾರು ಬಿಡಲ್ಲ? ಏನು ಹೆಣ್ಮಕ್ಳು ನಂಗೆ ಒಯ್ದ್ರೆ ನೀವು ಉದ್ಧಾರ ಆಗಲ್ಲ ಕಣ್ರು. ಅಣ್ಣಗೆ ಹಂಗೆ ಕೇಳಿ ಬಯಸಿರ ಅವಳು ಉದ್ಧಾರ ಆಗಲ್ಲ ಅಂತ ಹೇಳು. ಅಣ್ಣಗೆ ಇಂಥ ಕೇಳಿ ಬಯಸ್ತಾ ಇದ್ದಾಳಲ್ಲ ಈ ಮನೆಯಾಳ ಮುಂದೆ, ಇವಳು ಉದ್ಧಾರ ಆಗಲ್ಲ. ಇವಳು ಉದ್ಧಾರ ಆಗಲ್ಲ, ಹಿಂಗೆ ಹಾಳಾಗಿ ಹೋಗ್ತಾಳೆ ಇವಳು. ಏನೋ ಮಾಡೇವ್ರಿ ಊರ್ರಂಕ್ಲೇರಿ ಇಬ್ಬರಾಳನು ನೋಡ್ಗಿರ್ಜಿಂಬೆ. ಇವಳು ಸಾರ್ನಕ್ಕೆ ಉಪ್ಪು ಹಾಕ್ತಾ ಇದ್ದಾಳೆ. ಉಪ್ಪು ಸಾರ್ನಕ್ಕೆ ಉಪ್ಪು ಹಾಕ್ಬಿಟ್ಟು ನಾನು ನಮ್ಮ ಮನೆಯವ್ರಿಗೆ ಗುದ್ದಾಡಲಿ ಅಂತೇಳಿ ಹಿಂಗೆ ಮಾಡ್ತಾ ಇದ್ದಾಳೆ. ಅವ್ರ ಅಣ್ಣಗೆ ಇನ್ನೊಂದು ಮದುವೆ ಮಾಡ್ತಾಳಂತೆ. ನಾನು ಗಲಾಟೆ ಮಾಡಿ ಕಳಿಸಿ ನಮ್ಮ ಅಣ್ಣಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅಲ್ಲ ಇಂಥವೇ ಮಾಡೋದು ಅಕ್ಕಿ, ಅದನ್ನೆಲ್ಲ ನಾನು ಅಣ್ಣಗೆ ತೋರಿಸ್ತಾಳೆ ಮಾಡಿರೋದು ಎಂಥದ್ದಂತ. ಅದಕ್ಕೆ ಅವ್ರ ಅಣ್ಣಯ್ಯ ಈ ಮನೆಯಾಗ ಇರ್ಕೂಡ್ದು ಅಂತೇಳಿ ಹೊರ ಕಳಿಸ್ತೈತೆ. ನಾವು ಬಿಡು ಎಲ್ಲಿ ಹೋಗ್ತಾರೆ, ನಾವೇ ಹಿಂಗೆ ಮಾಡಿದ್ರೆ ಜನ ಸುಮ್ಮನೆ ನೋಡಪ್ಪ ಆಡ್ಕೊಂತಾರೆ ಬಿಡತ್ತ ಅಂತೇಳಿ ನಾವು ಇಲ್ಲೋಡು ಎಷ್ಟು ನಾವು ಅನುಸರಿಸ್ಕೊಂಡು ಬಿಡು ಇದ್ರು ಇರ್ತಾರೆ ಅಂತೇಳಿ ನಾವು ಒಳ್ಳೇದು ಮಾಡಿದರೆ ಇಂಥದ್ದೇ ಮಾಡೋದು. ಮನೆಯಾಗ ಇತ್ಕೊಂಡು ಮಾಡಿರೋ ಸಾವಿರಿಗೆ ಉಪ್ಪಿನ ಡಬ್ಬನೇ ಎತ್ತಿ ಸುರಿದ್ರೆ ಅದೆಲ್ಲನ ತಿಂಬಕ್ಕಾಗುತ್ತೋ ಅಟ್ಟಿಗೆ? ಮಾಡಿರಿ ಅಂತ ಮಾಡಬಾರ್ದು. ಇಂಥವೇ ಏನಕ್ಕೆ ಮಾಡ್ಬೇಕು? ಸಣ್ಣ ಬದುಕ ಮಾಡಿರಿ ದೊಡ್ಡದು ಮಾಡ್ಬೇಕು. ಅಷ್ಟೊಂದು ಸೇಡಿದ್ರೆ, ಅಷ್ಟೊಂದು ನಮ್ಮ ಮೇಲೆ ದ್ವೇಷ ಇದ್ದರೆ ದೊಡ್ಡದು ಮಾಡಬೇಕು. ಇಂಥ ಸಣ್ಣ ಬದುಕು ಮಾಡಬಾರ್ದು. ಸಣ್ಣ ಬದುಕು ಮಾಡೋ ಈ ಸಣ್ಣ ಜನ ಆಗ್ತಾರಲ್ಲ, ಅದಕ್ಕೆ ಅವ್ರ ಅಣ್ಣಗೆ ಗೊತ್ತಾಯ್ತು ಅವಳು ಬಂಡವಾಳನ ಏನು ಅಂತ ಅದಕ್ಕೆ ಹೊರ ಕೇಳ್ತಾ ಆಯ್ತು. ಇವಳು ಬಂದವಳು ಹೇಳೋಕ್ಕೆ ಹೋಗಿ ಹಸಿಕೆ. ಇನ್ಯಾರು ಸಿಗಲಿಲ್ಲ. ಇಲ್ಲಿ ಬರ್ತಾಳೆ ಇವಳು ಅವಳಿಗೂ ಸರಿಯಾಗಿ ಕಲ್ತೈತಿ. ಸೊಟ್ಪಟ್ಟೆ ಸಿರ್ದಾಳೆ, ಸುಮ್ಮನಿರಿ. ನಿನ್ನ ಬಂಡವಾಳ ಏನು ಅಂತ ನನಗೆ ಗೊತ್ತಾತ್ಕಣಿ. ಅಲ್ಲ ನೋಡು, ಆವಾಗಲೇ ನನ್ನ ತಕ್ಕಿ ಅಯ್ಯೋ ನನ್ನ ತಪ್ಪಾಯಿತು ಗಿರ್ಜಿಂಬೆ ನಿಮ್ಮ ಅಣ್ಣಗೆ ಹೇಳು ಅಂತ ಬಂದಾಳು. ಈಗ ಹೆಂಗೆ ಮಾತಾಡ್ತಾಳೆ? ಹಂಗೆ ಮತ್ತೆ ಕೆಲಸ ಆಗೋವರೆಗೂ ಅಷ್ಟೇನಿ. ಅಳ್ದೀಗ ಸೊಟ್ಪಟ್ಟೆ ಸೀರೆ ಹೋಗೈತಲ್ಲ, ಅದು ಸರಿ ಮಾಡ್ಕೊಂಬವ್ರಿಗೂ ಅಷ್ಟೇ ಅವಳದು. ಇವಾಗ ನೋಡು ಅಲ್ಲಿ ಹೆಂಗಿದ್ದು ಮಾಡ್ತಾಳೆ. ಇವ್ರೇನೇ ಅಂದ್ರೆ ಜಂಬು ದೌಲತ್ ತಿನ್ಲೋಡ್ಯಾರು. ಇಂಥ ಹೆಣ್ಮಕ್ಳನ್ನ ನಾನು ಎಲ್ಲೆಲ್ಲ ನೋಡ್ಲಿಲ್ಲ ತಾಯಿ. ಇಂಥ ಬಜಾರೇರ್ನ ಹಂಗೆಲ್ಲ ಮಾತಾಡಬೇಡ ನೋಡು. ಮಾತಾಡಿದಿ ಅಂದ್ರೆ ಸರಿ ಇರಲ್ಲ ಪಾಪ. ಬಿಡಲ್ಲ. ನಿನ್ನ ಬಟ್ಟೆ ಬರೆ ಏನೈದವ ನಿಮ್ಮವೆಲ್ಲ ಹೊರಗೆ ತೆಗ್ದೇಸಿತೀನಿ, ತಾಂಡು ಹೋಗ್ತಾ ಇರ್ಬೇಕಷ್ಟೇ. ಈ ಮನೆಯಾಗ ನಿಮ್ಗೆಲ್ಲೂ ಜಾಗ ಇಲ್ಲ. ಈ ಮನೆಯಾಗ ಏನಾನ ಕಾಲು ಇಕ್ಕಿಬಿಟ್ಟಿದ್ದೀರ ನೀವು ಅಂತಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನಾನ ಬಂತು ಕಾಲು ಇಕ್ಕ್ರಿ, ಆಮೇಲೆ ಇರೋದು ನಿಮಗೆ. ನಮ್ಮ ಮನೆಯಾಗ ಬಂದು ಏನಾನ ಕಾಲು ಇಕ್ಕಿ ಅಲ್ಲಿ ನಮ್ಮ ಮನೆ ಒಳಗೆ ಬರ್ರಿ ಹೇಳ್ತೀನಿ, ಅವಾಗ ಹೇಳ್ತೀನಿ. ಈಗ ಹೇಳಲ್ಲ ನಾನು. ನಾಚಿಕೆ ಮಾನ ಮರ್ಯಾದೆ ಏನಾನ ಏರಾರಂತಾರ ಇದ್ರೆ ನೀವು ಬರಲ್ಲ. ಬಂದರೆ ನಾನು ಇಲ್ಲೋಡು ಗಟ್ಟಿಸ್ಬಿಡ್ತೀನಿ. ಇಂಥದ್ದೇ ಮಾಡೋದು ನೀವು. ಮನೆಯಾಗೆ ಸೇರ್ಕೊಂಡು ನನಗೆ ಎಷ್ಟು ಮೋಸ ಮಾಡ್ತಾ ಇದ್ದೀರಿ ಮನೆಯಾಳ ಮುಂಡೇರ. ಮನೆ ಆಳಬೇಕು ಮಾಡಬೇಕು ಅಂತ ಕಾಯ್ತಿದ್ರೆ ಇನ್ನೊಬ್ಬರು ಅಣ್ಣನ ಹೆಂಡ್ತಿ ಚೆನ್ನಾಗಿರ್ಬೇಕು ಅಂತ ನೋಡ್ತಾರೆ. ಆದರೆ ಅಣ್ಣನ ಸಂಸಾರನೇ ಹಾಳು ಮಾಡಬೇಕು ಅಂತ ಹೊಲ್ಟಿದ್ದೀರಲ್ಲೇ ನೀವು. ಪಾಪ ಪದ್ಮ ಇವತ್ತು ನಿಮ್ಮಿಂದ ಎಷ್ಟು ಕಷ್ಟ ಅನುಭವಿಸ್ಯವಳೆ. ಎಷ್ಟು ಅವಳು ನೋವು ಅನುಭವಿಸಿದ್ರು ಬಿಡು, ಹೋದ್ರೂ ಹೋಗ್ಲಿ ಬಿಡಪ್ಪ ಅತ್ಲಾಗೆ ಈ ಮನೆಯಾಗೆ ಇರಲಿ ಅವಳು ಅಂತ ಹೇಳಿ ಅನುಸರಿಸಿ ಅವಳು ಸುಮ್ಮನಾದ್ಲಲ್ಲ. ಅದಕ್ಕೆ ಇಂಥದ್ದು ಮಾಡ್ತಾ ಇದ್ದೀರಾ ನೀವು, ಅದಕ್ಕೆ ಇಂಥದ್ದು ಮಾಡ್ತಾ ಇದ್ದೀರಾ. ಬಿಡಪ್ಪ ಬಿಡು ಪಾಪ, ಒಯ್ಬೇಡ ಬಿಡು. ಒಯ್ಬಾರ್ದಂಗೆ ಹೆಣ್ಮಕ್ಳನ್ನ, ಮನೆ ಹೆಣ್ಮಕ್ಳನ್ನ ಒಯ್ಬಾರ್ದು. ಇಂಥವ್ರನ್ನೂ ಇದ್ರೆ ಏನು ಬರಬಾರದು ಪಾಪ. ಬರಲಿಲ್ಲ ನೀವು ಸುತ್ತಕಂಬ್ಲೇಳು. ಇಂಥದ್ದು ಮಾಡೋಕ್ಕೆ ಹೆಂಗನ ಮನ್ಸು ಬರುತ್ತಪ್ಪ ಇವ್ರಿಗೆ. ಹೇಳು, ಇವರಿಬ್ರೇನು ಇಂಥ ಓಟು ಬಿಟ್ಟವ್ರಾಗ್ಯವ್ರಿ. ಇಂಥವು ಮಾಡಬಾರ್ದು. ಅದಕ್ಕೆ ಮತ್ತೆ ನಮ್ಮ ಅಣ್ಣಯ್ಯ ಮುಂದೋದ್ರೂ ಕ್ಯಾರೆಂಬಲ್ಲ. ಮುಂದೋದ್ರೂ ಮಾತಾಡ್ಸಲ್ಲ ನಮ್ಮ ಅಣ್ಣ. ಅದಕ್ಕೆ ಮತ್ತೆ ಇಂಥದ್ದು ಮಾಡ್ಕೊಂಡಿರೋದು ಅವಳು.
ಎಲ್ಲೋದ್ರೂ ಬೆಲೆ ಇಲ್ಲ. ಏ ಹೋಗು, ಕೇಳಾರಿ ಇನ್ನು ಎಷ್ಟು ಕೇಳ್ತಾರೆ ನೀವು. ಇಷ್ಟು ನಾನು ಕೇಳ್ಕೊಂಡ್ರು ಒಂದೀಟು ನೀನು ನಿಮ್ಮ ಅಣ್ಣಯ್ಯ ಮರುಗ್ದಿಲ್ದ ಅಂತಾರು. ನೀನು ಹೇಳು, ನೀನು ನಿಮ್ಮ ಅಣ್ಣನ ಸಂಸಾರ ಹಾಳು ಮಾಡ್ಬೇಕಂತ ನೀನು ಹೊಲ್ಟಿದ್ಯಲ್ಲೇ. ಏನು ದೊಡ್ಡದ ನ್ಯಾಯ ಹೇಳಕ್ಕೆ ಬಂದಿದ್ಯಾ ಅಂತಾಳು. ಅಣ್ಣನ ಸಂಸಾರ ಹಾಳು ಮಾಡಬಾರ್ದು, ಗಂಡ ಹೆಂಡತಿ ಚೆನ್ನಾಗಿರ್ಬೇಕು ಅಂಬಳು. ಅಣ್ಣ ಚೆನ್ನಾಗಿರೋಣ ಅಂತೇಳಿ ನಾನು ನಿಮ್ಮ ಅಣ್ಣ ಇನ್ನು ಕರ್ಕೊಂಬಂದು ಚೆನ್ನಾಗಿರ್ರಿ ಅಂತ ಹೇಳ್ತಿದ್ದೆ. ನೀನು ನಮ್ಮ ಸಂಸಾರನೂ ಹಾಳು ಮಾಡ್ಬೇಕು ಅಂತ ಹೊಲ್ಟಿದ್ಯಾ. ಓಹೋ, ಇನ್ನೂ ದೊಡ್ಡದಾಗಿಲ್ಲಿ ನ್ಯಾಯ ಹೇಳಕ್ಕೆ ಬಂದಿದ್ಯಾ ನೀನು. ಹೋಗಿ ನಿನ್ನ ಬುದ್ಧಿ ಏನು ಅಂಬೋದೆಲ್ಲ ಗೊತ್ತಿರೋದೇ ನೀನೇ. ಸುಮ್ಮನೆ ಯಾಕೆ ಇವಾಗ ಸುಮ್ಮನೆ ಹೆಚ್ಚಾಗಿ ಮಾತಾಡಬೇಡ್ರಿ, ಇಲ್ಲಿಂದ ಹೋಗ್ತಿರ್ರಿ ಅಷ್ಟೇ. ನಿಮಗೆ ಜಾಸ್ತಿ ನಾನು ಹೇಳೋಕ್ಕಾಗಲ್ಲ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಇಲ್ಲಿ ಮಾತಾಡ್ಬಿಟ್ರೆ ನಾನು ಏನಿಲ್ಲ ನೋಡ್ರಿ, ತೆಗ್ದಿದ್ದೆ ನೆಲಕ್ಕೆ ಬಡ್ದು ಬಿಡ್ತೀನಿ. ಇಲ್ಲಿಂದ ಹೋದ್ರೆ ಸರಿ. ಹಸಿಕೆಲ್ಲ ತೆಗ್ದು ಹಾಕೋ ಇವಳೆ ಪದ್ಮ. ತಗೊಂಬಂದು ಬ್ಯಾಗ್ಗಳು ಬಟ್ಟೆಗಳು ಇವ್ರವ ಏನಿದೆ ಒಂದು ಸಾಮಾನು ಒಳಗೆ ಇಕ್ಕೆಬೇಡ, ಎಲ್ಲ ತೆಗ್ದು ಹೊರಕ್ಕೆ ಬಿಸಕ್ಕೆ ಹೇಳ್ತೀನಿ. ಎಲ್ಲ ನಾತು ಬೇಡ್ಕೊಂಡು ತಿಂಬ್ಲಿ ಗೊತ್ತಾಗುತ್ತೆ. ಅದು ಹೆಂಗೆ ಹೋಗ್ತಾರೆ? ಹೋಗಲ್ಲ ಕಣೋ. ಅದ್ಯಾಕೆ ಹೋಗ್ತಾರೆ? ಹೋಗಲ್ಲ ಅವರು. ಇಲ್ಲಡಮ್ಮ, ನೀನು ಇರೋದಾದರೆ ಇರು. ನೀನು ನೋಡ್ಕೊಂಬ ಕರ್ತವ್ಯ. ಗಂಡು ಮಗ ಆಗಿ ನಾನು ನೀನು ನೋಡ್ಕೊಂತೀನಿ. ಆದರೆ ನೀನು ಏನಾನ ಇವರೇ ಬೇಕು ಅಂತ ಹೋದರೆ ಹೋಗು, ಇವ್ರ ಜೊತೆಗೇನೆ ನಾನು ಇರ್ತೀನಿ ಕಣಪ್ಪ. ನಾವು ಸುಮ್ಮನೆ ಅವರೆಲ್ಲನ ಇರಲಿ ಎಂಬುದಾದರೆ ಇರು. ನಾವು ನೋಡ್ಕೊಂಬಲ್ಲಂಬಲ್ಲ, ನಿನ್ನ ನೋಡ್ಕೊಂತೀವಿ. ನಮಗೆ ನೋಡ್ಕೊಂಬ ಕರ್ತವ್ಯ ಐತೆ, ನೋಡ್ಕೊಂತೀನಿ ನಿನ್ನ. ಇವರಿಬ್ರು ಮಾತ್ರ ಈ ಮನೆ ಒಳಗೆ ನಂಗೆ ಕಾಲು ಇಕ್ಸಲ್ಲ. ತಿಂಗಳ 10,000 ಕಟ್ಟಬೇಕು ಈ ಮನೆ ಕಂತು. ಬಂದು ನೆಮ್ಮದಿಯಾಗಿ ಇದ್ದಿರಲ್ಲ ಇಷ್ಟು ದಿನ. ಯಾವಳನ 1 ರೂಪಾಯಿ ಕೊಟ್ಟಿದ್ದೀರಿ? ಅಣ್ಣ ತಗೊಳ್ಳೋಣ, ನಾನು ದುಡ್ದಿದ್ದೀನಿ ಕಣೋ, ಈ ಮನೆಗೆ ಏನಾನ ನಂದು ಒಂದು ಹಾಕೋ ಅಂತೇಳಿ ಸಾಲ ಮಾಡಿ ನಾನು ಮನೆ ಕಟ್ಸಿದ್ದೀನಲ್ಲ. 10,000 ಕಂತು ಕಟ್ಟಬೇಕು. ಬಾಡಿಗೆ ಮನೆ ಬೇಡ, ಎಷ್ಟು ದಿನ ಅಂತ ಇರೋಣ ಅಂತೇಳಿ ಸಾಲ ಮಾಡಿ ಕಟ್ಕೊಂಡಿದ್ದಕ್ಕೇನೆ 10,000 ಕಟ್ಟಬೇಕು ಇವತ್ತು. ಯಾರನ ಯಾವಳನ ಕೊಡ್ತೀರಿ? ಮತ್ತೆ ಕೊಡ್ತೀರಿ ಬಂದ್ರೆ ನಾನು ನಿಮ್ಮ ಮೇಲೆ ಹಾಕ್ಬಿಡ್ತೀನಿ. ಈ ಮನೆಯಾಗ ಯಾರು ಇದ್ದಾರೆ ಅವ್ರ ಮೇಲೆ ಹಾಕ್ಬಿಡ್ತೀನಿ ಅಷ್ಟೇ. ನೀವೆಂದನ ಯಾರನ 1 ರೂಪಾಯಿ ಕೊಟ್ಟಿದ್ರೆ ಈ ಮನೆಗೆ ಮಾತಾಡಬೇಕು ಅಷ್ಟೇ. ನಾನು ಕಟ್ಟಿರೋ ಮನೆ, ನಾನು ನನ್ನ ಹೆಂಡ್ತಿ ಇರ್ತೀವಿ. ಯಾವಳು ಬರ್ಕೊಡ್ದು. ಯಾವಾಗಲೂ ಬಿಗ್ ಮಾಡ್ಬೋದಾಗಿತ್ತು. ಸುಮ್ಮನಿರು. ನೀನು ಸುಮ್ಮನೆ ಅಲ್ಲಿತ್ಕೊಂಡು ಸುಮ್ಮನೆ ದುಡ್ಡು ಕಟ್ಟಿ ಸಾಲ ತೀರಿಸ್ದೆ. ಪಾಪ ಮನೆ ಕಟ್ಟಿರೋ ಋಣಕ್ಕೆ ಒಂದು ದಿವಸಕ್ಕೂ ಇರಲಿಲ್ಲ. ಏನು ಮಾಡೋಣ ನಾವು? ಏನಾನ ಅನ್ಸರೋದು ಬಿಡತ್ತ ಒಟ್ಟು ಯಾರತ್ತ ಒಟ್ಟು ಗುದ್ದಾಡ್ಕೊಂಡು ಅಂತೇಳಿ ಸುಮ್ಮನಾದ್ವಮ್ಮ. ಏನು ಮಾಡೋಣ? ಇನ್ಮೇಲೆ ನಮಗೆ ಗೊತ್ತಲ್ಲ. ಇಲ್ಲೋಡು, ಇಲ್ಲೆಲ್ಲೆಲ್ಲೂ ಕುಡ್ದು ಇವರು ಇಲ್ಲೆಲ್ಲೆಲ್ಲೂ ಬಿಡ್ಕಮಲ್ಲ ನಮ್ಮ ಮನೆ ಒಳಕ್ಕೆ. ನಾವೀಗ ಕಷ್ಟಪಟ್ಟು ಮಾಡ್ತಾ ಇರೋದು ನಾನು ನನ್ನ ಗಂಡ. ನಾವು ಕಷ್ಟಪಟ್ಟು ದುಡಿತಾ ಇರೋದು ನಾವು. ಎಲ್ಲ ತೆಗ್ದು ಹಾಕು ಸುಮ್ಮನೆ. ಯಾಕೆ ಇವ್ರ ಹತ್ರ ಎಕ್ಸ್ಟ್ರಾ ಮಾತು ಬೇಡ. ಇಂಟಿ ಮಾತು ಕೇಳ್ಕೊಂಡು ಹಾಳಾಗಿ ಹೋಗ್ತೇವೆ. ಹೋಗು. ನಮ್ಮನ್ನ ಹೊರಕ್ಕಾಗ್ತಾ ಇದೆಯಲ್ಲ ಅಂದರೆ ಹೆಣ್ಮಕ್ಳು ನೈ ಅನ್ಸಿದಿ ಅಂದರೆ ನೀನು ಉದ್ಧಾರ ಆಗಲ್ಲ ಯಾವುದೇ ಕಾರಣಕ್ಕೂ. ನಾವು ಹಾಕಿರೋ ಶಾಪ ನಿನಗೆ ಒಳ್ಳೇದಾಗಲ್ಲ. ನಾನು ನಮ್ಮ ಅಕ್ಕಯ್ಯ ಎಷ್ಟು ಅಯ್ಯ ಅಂತ ಇದೀವಿ ಅಂತ ನಮಗೆ ಗೊತ್ತು. ಹೆಣ್ಮಕ್ಳು ನೈ ಮನೆ ಹೆಣ್ಮಕ್ಳು ನೈ ಅನ್ಸಿದ್ರೆ ನಿನಗೆ ದೇವರಾಣೆ ಉದ್ಧಾರ ಆಗಲ್ಲ. ನಾವು ನೊಂದ್ಕೊಂಡಿದ್ದು ನೀನು ಉದ್ಧಾರ ಆಗಲ್ಲ. ನೀನು ಯಾವುದೇ ಕಾರಣಕ್ಕೂ ಜೀವನದಾಗ ಉದ್ಧಾರ ಆಗಲ್ಲ ಕಣೋ. ನೋಡು, ಅಂದೇಡ್ಕೇನೋ ನಮಗೇನೇನು ಆಗಲ್ಲ. ಅವ್ರ ಅಣ್ಣಗೆಲ್ಲ ಗೊತ್ತಾಯ್ತು. ಅದಕ್ಕೆ ಮನೆಯಿಂದ ಹೊರಕ್ಕೆ ಹಾಕಿವಿ. ನಾವು ಬಿಡು ಹೋಗ್ಲಿ ಅಂತೇಳಿ ಅನುಸರಿಸ್ಕೊಂಡು ಬಿಟ್ಕೊಂಡಿದ್ದಕ್ಕೆ ನೋಡ್ರಿ ಯಾವ ರೀತಿ ನಮಗೆ ಮೋಸ ಮಾಡಿದ್ರು ಮನೆ ಆಳಿರು ಇಬ್ರು. ಇಬ್ಬರು ಒಳ್ಳೆಯವರಲ್ಲ, ಬಜಾರ್ಯರು. ಅದ್ರಾಗ ನಮ್ಮ ಅತ್ತೆ ಬೇರೆ ಅವ್ರ ಕಡೆಗೆ. ಹೆಣ್ಮಕ್ಳು ಅಂದರೆ ಬೋಲಿ ಇಷ್ಟ ಅವತ್ತಿಗೆ. ಹೆಣ್ಮಕ್ಳು ಅಂತ ಹೇಳ್ತಿರುತ್ತೆ ಯಾವಾಗಲೂ. ನೋಡ್ತಾ ಇರಿ, ನಿನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.